वेलकम टू एम न्यूज बीजापुर। चलिए चलते हैं आज की खबरों की ओर। ಆಗಸ್ಟ್ 1ನೇ ತಾರೀಕು ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಮಾಡಿ 1 ವರ್ಷ ಆಯ್ತು ಒಳ ಮೀಸಲಾತಿ ಜಾರಿ ಮಾಡ್ರಿ ಅಂತ ಹೇಳಿ. ಪಕ್ಕದ ರಾಜ್ಯಗಳೆಲ್ಲ 5-6 ರಾಜ್ಯಗಳು ಆದೇಶ ಮಾಡಿದೆ, ಪಾಲನೆ ಆಗಿದೆ. ಇಲ್ಲಿ ನಮ್ಮ ಪಾಲಿಗೆ ಸಿದ್ದರಾಮಯ್ಯ ಸಿಎಂ ಅವರು ಸತ್ತಿದ್ದಾರೆ ಅಂತ ಹೇಳಿ ಇವತ್ತು ಶವಯಾತ್ರೆಯನ್ನು ಮಾಡಿದೆವು. ಹಾಗೆ ಡಿಸಿ ಆಫೀಸ್ ಸಾಂಕೇತಿಕವಾಗಿ ಕೀಲಿನೂ ಹಾಕಿವು. ಸರಿ, ಏನ್ ಮಾಡಿದ್ವಿ ಅದನ್ನ ಹೇಳಿದ್ರೆ ಸಿದ್ದರಾಮಯ್ಯ ನಮ್ಮ ಪಾಲಿಗೆ ಸತ್ತಾರ ಅಂತೇಳಿ ಶವಯಾತ್ರೆ ಮಾಡಿದೆವು. ಹಾಗೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಲಾಕ ಡಿಸಿ ಆಫೀಸ್ ಬೀಗ ಹಾಕಿದೆವು. ಇನ್ನು 15 ದಿವಸ ಒಳಗ ಅವ್ರು ಒಳ ಮೀಸಲಾತಿ ಜಾರಿ ಮಾಡದೇ ಇದ್ರೆ ಈ 15 ದಿವಸ ಯಾವುದೇ MLA ಸರ್ಕಾರದಲ್ಲಿದ್ದ MLA ಮತ್ತು ಸಚಿವರು ಯಾವುದೇ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಬಂದ್ರೆ ಅವ್ರಿಗೆ ಮುತ್ತಿಗೆ ಹಾಕಿ ಕಾರ್ಯಕ್ರಮ ಮಾಡಲು ಬಿಡೋದಿಲ್ಲ. 15ನೇ ತಾರೀಕು ಆದ್ಮೇಲೆ ಇವ್ರು ಜಾರಿ ಮಾಡ್ಲಿಲ್ಲ ಅಷ್ಟರೊಳಗಾಗಿ ಅಂದ್ರೆ ವಿಧಾನಸೌಧ ಮುತ್ತಿಗೆ ಹಾಕಿ ಅದಕ್ಕೂ ಬೀಗ ಹಾಕ್ತೇವೆ ಅಂತ ಹೇಳಿ ಇದ್ರ ನಿಮ್ಮ ಮಾಧ್ಯಮ ಮುಖಾಂತರ ಎಚ್ಚರಿಕೆ ಪಡ್ತೀವಿ. ಸರ್, ಇದಕ್ಕಿಂತ ಮೊದಲು ನೀವು ಮಾಡಿದೀರಾ? ಹಲವಾರು ಸಲ 30 ವರ್ಷ ಆಯ್ತು ನಾವು ಹೋರಾಟ ಮಾಡಕ್. 30 ವರ್ಷದಿಂದ ಹೋರಾಟ ಮಾಡಿರಿ. 30 ವರ್ಷದಿಂದ ನಿಮ್ ಬೇಡಿಕೆ ಪೂರ್ಣ ಆಗಿಲ್ಲ. ಇನ್ ಮುಂದೆ ಆತ ಅಂತ ಹೇಳಿ ನಿಮಗೆ ಏನ್ ಆಶ್ವಾಸನೆ? ಅದಕ್ಕೆ ಉಗ್ರವಾಗಿ ಹೋರಾಟ ಮಾಡದೆ ಅದೇ ಉದ್ದೇಶಕ್ಕೆ. ಈಗ ನಮ್ಮ ಬೇಡಿಕೆ ಈಡೇರಿಲ್ಲ ಅಂತ ಇವತ್ತು ಅಸಹಕಾರ ಚಳವಳಿ ಚಲುವಾಗೈತಿ ಇವತ್ತಿನಿಂದ. ಯಾಕಂತಂದ್ರೆ ಬೇಡಿಕೆ ಈಡೇರಿತಂದ್ರೆ ನಾವು ಚಳವಳಿ ಮಾಡ್ತಿದ್ದಿಲ್ಲ. ಇವತ್ತ ಸಾಂಕೇತಿಕವಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಧರಣಿ ಮಾಡಕತ್ತೀವಿ. ಡಿಸಿ ಅವ್ರಿಗೆ ಏನಲ್ಲ, ಅವ್ರು ಮೇಲೆ ಸರ್ಕಾರಕ್ಕೆ ಒಂದ್ ವಾರದಲ್ಲಿ ನಾವು 15 ದಿವಸ 15ನೇ ತಾರೀಕಿಗೆ ಸಿಎಂ 15ನೇ ತಾರೀಕವರೆಗೆ ಸಿಎಂ ಅವ್ರಿಗೆ ಗಡುವು ಕೊಟ್ಟೆವು. ಅಷ್ಟರೊಳಗಾಗಿ ಜಾರಿ ಮಾಡದೇ ಇದ್ರೆ ನಾವು ಎಲ್ಲ ತಹಸೀಲ್ದಾರ್ ಆಫೀಸು, DC ಆಫೀಸು, AC ಆಫೀಸು ಎಲ್ಲಾನು ಕೀಲಿ ಆಗ್ತೇವೆ. ಸಮಾಜದವರು ಬಾಂಧವರಿಗೆ ಸಾಂಕೇತಿಕ ಧರಣಿ ಇಟ್ಕೊಂಡಿದ್ದೀವಿ. ಯಾಕಂದ್ರೆ ಸುಮಾರು 30 ವರ್ಷ ಸತತ ಹೋರಾಟ ಐತಿದೆ. ಸುಮಾರು 30 ವರ್ಷ ಸತತವಾಗಿ ಹೋರಾಟದ ಫಲವಾಗಿ ಇಂದು ಹೋರಾಟ ಯಾಕಂತಂದ್ರೆ ನಮಗೆ ಯಾರಿಗೂ ಅನ್ಯಾಯ ಆಗಿದೆ, ಮಾದಿಗ ಸಮಾಜದವರಿಗೆ ಅನ್ಯಾಯ ಆಗಿದೆ ಅಂತ ತಿಳ್ಕೊಂಡೇ ನಾವು ಇವತ್ತು 30 ವರ್ಷ DC ಆಫೀಸ್ ಸಾಂಕೇತಿಕವಾಗಿ ಧರಣಿ ಕುಂದ್ರಾಕತ್ತೀವಿ. ಇದು ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ. ಇದು ಇವತ್ತಿನಿಂದ ನಾವು ನಿದ್ದೆ ಇಲ್ಲ ಅನ್ನೋದನ್ನ ಮುಂಬರುವ ಅಧಿವೇಶನದಲ್ಲಿ 11ನೇ ತಾರೀಕಿಗೆ ಅಧಿವೇಶನ ನಡೀತದ. 11ನೇ ತಾರೀಕಿನ ಅಧಿವೇಶನದ ಒಳಗ ಮಾಡದೇ ಇದ್ರ ಮುಂದಿನ ದಿನಮಾನಗಳಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆ ಕೊಡ್ತೀನಿ ನಾನು. ಮುಂದಿನ ದಿನಮಾನಗಳಲ್ಲಿ ಇನ್ನೂ ತೀವ್ರವಾಗಿ ಉಗ್ರವಾಗಿ ಹೋರಾಟ ಮಾಡ್ತೀವಿ ನಾವು ಸಮಾಜದವರು. ಮತ್ತು ಎಲ್ಲ ದನ ಕರ ಕುರಿ ಮರಿ ಕರ್ಕೊಂಡು ಬಂದು ಎಲ್ಲ ಇಲ್ಲೇ ಕರ್ಕೊಂಡು ಬಂದು ಉಗ್ರ ಹೋರಾಟ ಮಾಡ್ತೀವಿ ಅಂತ ನಾನು ಈ ಪತ್ರಿಕೆ ಮಾಧ್ಯಮ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇವತ್ತು ಉಗ್ರವಾದ ಹೋರಾಟ ಮಾಡಿದ್ರೆ ಇಲ್ಲ, ಇದು ಸಾಂಕೇತಿಕವಾಗಿ ಎಚ್ಚರಿಕೆ ಗಂಟೆ. ಹೆಂಗ ದೇವ್ರ ಗುಡಿಯಾಗ ಗಂಟಿ ಬಡದ್ರ ದೇವ್ರು ಹೇಳ್ತಾನಂತ ಮಾಡ್ತೀವಿ, ಹಂಗ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಬಡದೀವಿ ಅಷ್ಟೇ. ಇದು ಇನ್ನು ಮುಂದಿನ ದಿನಮಾನಗಳಲ್ಲಿ ಬಹಳ ಉಗ್ರವಾದ ಹೋರಾಟ ಐತಿ. ಈ ಸದನದಲ್ಲಿ ಮಾಡ್ಲಿಲ್ಲ ಅಂದ್ರೆ ಮುಂದಿನ ದಿನಮಾನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಇದು ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿಗಳದಾವ. ನಮ್ಮ ಬೇಡಿಕೆ ಒಂದೇ, ಜಾತಿಗೆ ಅನುಗುಣವಾಗಿ ನಮಗ ಮೀಸಲಾತಿ ಕೊಡಬೇಕು. ಅತಿ ಪರಿಶಿಷ್ಟ ಜಾತಿಯಲ್ಲಿ ಹೆಚ್ಚಿನ ಜನಸಂಖ್ಯೆ ಇರೋದು ನಮ್ಮ ಮಾದಿಗ ಸಮಾಜ. ಅದಕ್ಕೆ AJ ಸದಾಶಿವ ಆಯೋಗ ವರದಿ ಸ್ಪಷ್ಟವಾಗಿ ಕೊಟ್ಟದ. ಅತಿ ಜನಸಂಖ್ಯೆಯಲ್ಲಿದ್ದೀವಿ ಅದಿವಿ ಅಂತ ಹೇಳಿನೇ ನಮಗೇನಾಗಿದೆ ಅಂದ್ರೆ 6% ಕೊಟ್ಟಾರ. ಮತ್ತು ಸುಮಾರು 1 ವರ್ಷ ಆಯ್ತು. ಆಗಸ್ಟ್ 1ನೇ ತಾರೀಕಿಲ್ಲ ಏನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಆ ಆದೇಶದ ಪಾಲನೆ ಮಾಡ್ಲಾರ್ಕ ಏನೋ ಇಲ್ಲ ಇದು ನಡೆದ ಹೋರಾಟ ನಡೆದ. 30 ವರ್ಷಲಿಂತ ಮಾಡಿಲ್ಲ. 30 ವರ್ಷಲಿಂತ ನೀವು ಹೋರಾಟ ಮಾಡ್ತೀನಿ ಅಂದಿದ್ರಿ. ಇವಾಗಂತ ನಿಮಗೆ ಸಿಕ್ಕಿಲ್ಲ. ಯಾಕೆ? 30 ವರ್ಷಗಳಿಂದ ಸಮೂಹವಾಗಿ ನಾವು ಯಾರಿಗೂ ಇನ್ನೊಬ್ಬರಿಗೆ ಅನ್ಯಾಯ ಆಗಬಾರ್ದು ಅನ್ನೋಂಥ ದೃಷ್ಟಿಯಲ್ಲಿ ಇಟ್ಕೊಂಡು ಸಾಂಕೇತಿಕವಾಗಿ ಧರಣಿ ಮಾಡ್ಕೊಂತ ಬಂದೀವಿ. ಶಾಂತ ರೀತಿಯಲ್ಲಿ ಧರಣಿ ಮಾಡ್ಕೊಂತ ಬಂದೀವಿ. ಮನುಷ್ಯ ಎಲ್ಲಿವರೆಗೆ ಸರಿತಾನಂದ್ರೆ ಗಾಡಿ ಹತ್ತಲ್ತನ ಸರಿತಾನ. ಈ ಗಾಡಿ ಮುಟ್ಟಿಬಿಟ್ಟದ. ಈ ಮತ್ತೆ ಮುಂದೆ ಉಗ್ರವಾಗಿ ಹೋರಾಟ ಮಾಡಲೇಬೇಕು. ಅದಕ್ಕೆ ಉಗ್ರವರು ಹೋರಾಟ ಮಾಡಕತ್ತಿ ಎಲ್ಲಾ ಸಮಾಜ ಸಂಘಟನೆಗಳು ಇರ್ತಾರೆ. ಒಬ್ರೆ ನೇರವಾಗಿ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಆರೋಪ ಮಾಡ್ತಾರೆ. SS ಲೋಟಗೇರಿ ವಕೀಲರು.
ಅವರು ಬರ್ತಾರೆ ಸಾಹೇಬ್ರು ಶಾಂತ ಗಾಡಿ ಐತಿ ಸರಸರಿ ಇವರು ಇಲ್ಲೇ ಕೂತ ನೀವೇ ಬಿಸಿದವರು ಬಂದ್ರು ಸೈಡ್ ಸರಿ ಅವ್ರಿಗೆ ಈಗ ಕೂಗಿದ್ರೆ ಏನ್ ಮಾಡೋದು ಸರ
ಏನ್ರಿ ನೀವು ನಿಂದ್ರೆ ಒಂದ್ ನಿಮಿಷ. ನೀವು ಎಲ್ಲರೂ ಚಂದ ರೀತಿ ಮನವಿ ಕೊಡ್ಬೇಕಂದ್ರೆ ಇಲ್ಲಂದ್ರೆ ಸರ್ರಿ ಹಿಂದಕ್ಕೆ ಸರ್ದ್ರೆ ಅವ್ರು ಮಾತಾಡಬೇಕಲ್ಲ ಹುಯ್ ಹುಯ್ ಅಂದ್ರೆ ಏನ್ ಮಾಡೋಣ ಸ್ವಲ್ಪ ಸರ್ರಿ उधर जाना ಇಲ್ಲಿ ಬರಂಗಿಲ್ಲ ಬರ್ರಿ ಅಣ್ಣ ನೀವು ಬರ್ರಿ ಒಂದ್ ನಿಮಿಷ ಸ್ವಲ್ಪ ತಮ್ಮಿಂದ ಮನವಿ ಈ ರಾಜ್ಯಾದ್ಯಂತ